ನೀವು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಅವರ್ ಚಾನೆಲ್. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮರಿಬೇಡಿ. ಇಂದಿನ ವಿಡಿಯೋದಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಶುಭ ಸುದ್ದಿ ಇದೆ. ಆ ಶುಭ ಸುದ್ದಿ ಏನೆಂದು ನೋಡೋಣ ಬನ್ನಿ. ಒಬ್ಬ ಯೋಧನ ದಂತಕತೆ. ತನ್ನ ಜನರಿಗಾಗಿ ಅಚಲ ಧೈರ್ಯದಿಂದ ಹೋರಾಡಿದ ವೀರ ದೊಡ್ಡ ಪರದೆಯ ಮೇಲೆ ಮತ್ತೆ ಬರಲಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧದ ಪ್ರತಿರೋಧದ ಉತ್ಸಾಹವನ್ನು ಸೆರೆಹಿಡಿದ ಮಹಾಕಾವ್ಯ ಚಲನಚಿತ್ರ ವಿಶೇಷ ಮರು ಬಿಡುಗಡೆಗಾಗಿ ಚಿತ್ರಮಂದಿರಗಳಿಗೆ ಹಿಂತಿರುಗುತ್ತಿದೆ. ಲೆಜೆಂಡರಿ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಿದ್ದ ಚಿತ್ರವು 2012ರಲ್ಲಿ ಮೊದಲ ಬಾರಿಗೆ ಬಿಡುಗಡೆಯಾದಾಗ ಇದು ಪ್ರೇಕ್ಷಕರ ಹೃದಯವನ್ನು ವಶಪಡಿಸಿಕೊಂಡಿತು ಮತ್ತು ಭಾರೀ ಯಶಸ್ಸನ್ನು ಗಳಿಸಿತು. ಶಕ್ತಿಯುತ ಅಭಿನಯಗಳು, ಅದ್ಭುತ ದೃಶ್ಯಗಳು ಮತ್ತು ಮರೆಯಲಾಗದ ಆಕ್ಷನ್ ಸೀಕ್ವೆನ್ಸ್ಗಳು ಇದನ್ನು ಕನ್ನಡ ಚಿತ್ರರಂಗದಲ್ಲಿ ಕಲ್ಟ್ ಕ್ಲಾಸಿಕ್ ಮಾಡಿತು. ಈಗ 1 ದಶಕಕ್ಕೂ ಹೆಚ್ಚು ಸಮಯದ ನಂತರ ಇದು ಮ್ಯಾಜಿಕ್ ಅನ್ನು ಪುನರುಜ್ಜೀವನಗೊಳಿಸುವ ಸಮಯ. ಹಲವಾರು ವರ್ಷಗಳಿಂದ ಚಿತ್ರವನ್ನು ಬೆಂಬಲಿಸಿದ ಎಲ್ಲ ಅಭಿಮಾನಿಗಳಿಗೆ ಈ ಮರು ಬಿಡುಗಡೆಯು ಸಂಗೊಳ್ಳಿ ರಾಯಣ್ಣನ ಪರಂಪರೆಯ ಸಂಭ್ರಮವಾಗಿದೆ. ನವೆಂಬರ್ 22, 2024ರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತೊಮ್ಮೆ ಬೆಳ್ಳಿತೆರೆಯಲ್ಲಿ ಬೆಳಗಲಿದ್ದಾರೆ. ದರ್ಶನ್ ಅವರು ನಿರ್ಭೀತ ಯೋಧ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ಪುನರಾವರ್ತಿಸುತ್ತಾರೆ. ಇದೇ ನವೆಂಬರ್ 22 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮರು ಬಿಡುಗಡೆಗಾಗಿ ನಮ್ಮೊಂದಿಗೆ ಸೇರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೀವ ತುಂಬಿದ ನಿಜವಾದ ಯೋಧನ ಶೌರ್ಯ, ಪರಾಕ್ರಮ ಮತ್ತು ಸಾಟಿಯಿಲ್ಲದ ಉತ್ಸಾಹಕ್ಕೆ ಸಾಕ್ಷಿಯಾಗಿದೆ. ಇದು ಕೇವಲ ಚಲನಚಿತ್ರಕ್ಕಿಂತ ಹೆಚ್ಚು. ಇದು ಧೈರ್ಯದ ಆಚರಣೆಯಾಗಿದೆ. ಇದು ಪ್ರತಿ ಹಾಡದ ನಾಯಕನಿಗೆ ಗೌರವವಾಗಿದೆ ಮತ್ತು ಇದು ನೆನಪಿಡುವ ಕ್ಷಣವಾಗಿದೆ. ಈ ನವೆಂಬರ್ 22ರಂದು ಚಿತ್ರಮಂದಿರಗಳಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮಹಾಕಾವ್ಯ ಮರು ಬಿಡುಗಡೆಯನ್ನು ತಪ್ಪಿಸಬೇಡಿ. ದಂತಕಥೆಯ ಭಾಗವಾಗಿರಿ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.